ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ತುಂಬ ಹೆಲ್ತಿಯಾಗಿರ್ತಕ್ಕಂಥ ಒಂದು ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ಈ ಬಳ್ಳಿನ ಎಲ್ಲರೂ ನೋಡೇ ಇರ್ತೀರ. ಎಲ್ಲಂದರೆ ಅಲ್ಲಿ ಬೇಲಿಗಳಲ್ಲಿ ಬೆಳೆದಿರುತ್ತೆ. ಹಳ್ಳಿಯಲ್ಲಿರೋರ್ಗಂತೂ ಇದ್ರ ಪರಿಚಯ ತುಂಬ ಚೆನ್ನಾಗೇ ಇರುತ್ತೆ. ಇವಾಗ ಸಿಟಿಗಳಲ್ಲೂ ಸಹ ಪಾಟ್ಗಳಲ್ಲಿ ಇದನ್ನು ಬೆಳ್ಕೊತಾ ಇರ್ತಾರೆ. ತುಂಬ ಈಸಿಯಾಗಿ ಎಲ್ಲಂದರೆ ಇಲ್ಲಿ ಬೆಳೆಯುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬಹುದು. ಇದರಿಂದ ನಾವು ಒಂದು ಚಟ್ನಿ ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಸೇವನೆ ಮಾಡೋದ್ರಿಂದ ಮೂಳೆಗಳನ್ನು ಬಲಪಡಿಸುತ್ತೆ. ಇದನ್ನು ಕಟ್ ಮಾಡೋದಕ್ಕಿಂತ ಮೊದಲು ನಾವು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಇದರಲ್ಲಿರ್ತಕ್ಕಂಥ ಜಿಗುರು ಕೈ ಮೇಲೆ ಬಿದ್ದರೆ ಕೈ ಉರಿ ಆಗುತ್ತೆ, ತುರಿಕೆ ಆಗುತ್ತೆ. ಆದ್ದರಿಂದ ಇದನ್ನು ಕಟ್ ಮಾಡೋದಕ್ಕಿಂತ ಮೊದಲು ನಾವು ಎಣ್ಣೆನ ಸವರ್ಕೊಬಿಡೋಣ ಕೈಗೆ. ಈ ರೀತಿ ನಾರನ್ನೆಲ್ಲ ತೆಗೆದುಬಿಡಬೇಕು. ಇದು ನೋಡೋದಕ್ಕೆ ಜಾಯಿಂಟು ಮೂಳೆ ಯಾವ ಥರ ಜಾಯಿಂಟ್ ಆಗಿರುತ್ತೆ ಅದೇ ರೀತಿ ಕಾಣಿಸುತ್ತೆ. ಮೂಳೆಗಳು ಯಾರಿಗಾದ್ರೂ ಮುರಿದಿದ್ರೂ ಸಹ ಈ ಚಟ್ನಿಯನ್ನು ಕೊಡೋದ್ರಿಂದ ಆ ಮೂಳೆ ಬೇಗ ಕಟ್ಟುತ್ತೆ ಅಂತ ಹೇಳ್ತಾರೆ. ಕೀಲ್ನೋವುಗಳಿರೋರಿಗೆ ಇದು ಒಳ್ಳೆಯ ಒಂದು ಔಷಧಿ ಅಂತ ಹೇಳಬಹುದು. ಇದನ್ನು ಸತತವಾಗಿ ನಾವು ವಾರಕ್ಕೊಮ್ಮೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸನ್ನು ತಗೋಬಹುದು. ಈ ನಾರನ್ನೆಲ್ಲ ನೀಟಾಗಿ ತೆಗೆದುಬಿಡಬೇಕು. ನಾರು ಇರಬಾರ್ದು. ಎಳೆದಾಗಿರ್ತಕ್ಕಂಥದ್ದನ್ನು ನಾವು ಈ ರೀತಿ ಚಾಕುವಿಂದ ಮೇಲೆ ಮಾತ್ರ ಕಟ್ ಮಾಡಿ ತೆಗಿಬಹುದು. ಸ್ವಲ್ಪ ಬಲ್ತಿದ್ರೆ ನಾರೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ಇದನ್ನೆಲ್ಲ ತೆಗೆದು ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ 2 ಸ್ಪೂನಷ್ಟು ಧನಿಯಾ, 4 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಒಣಮೆಣಸಿನ್ಕಾಯನ್ನು ಸಹ ಬಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಕಪ್ಪಲ್ಲಿ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಕಂಪಲ್ಸರಿಯಾಗಿ ಇದಕ್ಕೆ ಸೇರಿಸಬೇಕು. ಇವಾಗ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು 1ರಿಂದ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಂಬಾರು ಈರುಳ್ಳಿನ ಒಂದು 10ರಿಂದ 15 ಸೇರಿಸ್ಕೊಂಡಿದ್ದೀನಿ. ಹಾಗೆ ಪೂರ್ತಿ ಬೆಳ್ಳುಳ್ಳಿ ಒಂದನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರತ್ತೆ. ಈ ರೀತಿ ನೀವು ಚಟ್ನಿನ ರೆಡಿ ಮಾಡಿಕೊಂಡ್ರೆ. ಇದರ ಜೊತೆಗೆ ನಾನಿಲ್ಲಿ ಈ ಮಂಗರವಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಗರ್ಭಿಣಿ ಸ್ತ್ರೀಯರು ಹಾಗೆ ಹಾಲುಣಿಸ್ತಕ್ಕಂಥ ತಾಯಂದರು ಡಾಕ್ಟರ್ ಸಲಹೆ ಮೇರೆಗೆ ಈ ಚಟ್ನಿನ ತಗೊಂಡ್ರೆ ಒಳ್ಳೆಯದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ತೆಲುಗುವಲ್ಲಿ ಇದನ್ನು ನಲ್ಲೇರು ಅಂತ ಸಹ ಕರೀತಾರೆ. ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೊಬಿಡೋಣ. ಈ ಬೇರು ಚೆನ್ನಾಗಿ ಫ್ರೈ ಆಗಬೇಕು. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ತುಂಬ ರುಚಿಯಾಗಿರತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಜೀರಿಗೆ ಹಾಗೆ ಹುಣಸೆಹಣ್ಣನ್ನು ಇದು ಬಿಸಿ ಇರುತ್ತಲ್ವಾ ಹಾಗೆ ಸೇರಿಸ್ಕೊಬಿಟ್ರೆ ಹುಣಸೆಹಣ್ಣು ಸ್ವಲ್ಪ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಹಾರ್ಕೋಬಹುದು ಮಿಕ್ಸಿಯಲ್ಲಿ. ಇದರ ಜೊತೆಗೆ ನಾವು ಧನಿಯಾ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಉಪ್ಪು, ಕಡಲೆಕಾಯಿ ಬೀಜ, ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯನ್ನು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ರುಬ್ಕೊಬಂದರೆ ಹೆಲ್ದಿಯಾಗಿರ್ತಕ್ಕಂಥ ಮಂಗರವಳ್ಳಿ ಚಟ್ನಿ ರೆಡಿ ಆಗುತ್ತೆ. ಇದು ಎಸ್ಪೆಷಲಿ ಹೇಳಬೇಕು ಅಂದರೆ ಮೂಳೆಗಳ ಗಟ್ಟಿತನಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.